ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರಣದಿಂದ ಗ್ಯಾಸ್ಗೆ ಸಂಬಂಧಿಸಿದ ತತ್ವರ ಮುಂದುವರೆದಿದ್ದು, ಮುಖ್ಯವಾಗಿ ಗ್ಯಾಸ್ ಸಂಯೋಜಿತ ಆಟೋ ರಿಕ್ಷಾಗಳನ್ನು ಅವಲಂಬಿತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದನ್ನು ಬಳಸಿಕೊಂಡು ಗ್ಯಾಸ್ ಪಂಪ್ಗಳಲ್ಲೂ ನಿಯಮ ಮೀರಿ ದರ ವಸೂಲು ಮಾಡುತ್ತಿರುವುದರ ವಿರುದ್ಧ ಪುತ್ತೂರು ನಗರದಲ್ಲಿ ಸೋಮವಾರ ಆಟೋ ರಿಕ್ಷಾ ಚಾಲಕರು ಪ್ರತಿಭಟಿಸಿದ ಘಟನೆಯೊಂದು ನಡೆದಿದೆ. ನಗರದ ಮುಖ್ಯ ರಸ್ತೆಯ ಮಹಿಳಾ ಪೊಲೀಸ್ ಠಾಣೆಯ ಬಳಿ ಕಾನ್ಫಿಡೆನ್ಸ್ ಗ್ಯಾಸ್ ಲಿಮಿಟೆಡ್ ಪ್ರವರ್ತಿತ ಗೋ ಗ್ಯಾಸ್ ಹೆಸರಿನ ಗ್ಯಾಸ್ ಬಂಕ್ನಲ್ಲಿ ಸೋಮವಾರ ಗ್ಯಾಸ್ಗೆ ರೂಪಾಯಿ 220 ದರವನ್ನು ನಿಗದಿ ಮಾಡಲಾಗಿತ್ತು. ಸಮೀಪದ ಇತರ ಗ್ಯಾಸ್ ಬಂಕ್ಗಳಲ್ಲಿ ರೂಪಾಯಿ 92ಕ್ಕೆ ಗ್ಯಾಸ್ ಲಭಿಸುತ್ತಿದ್ದು, ಇಲ್ಲಿ ಏಕಾಏಕಿ ದರ ಏರಿಸಿ ವಂಚಿಸಲಾಗುತ್ತಿದೆ. ಈ ಬಂಕ್ನಲ್ಲಿ 3ನೇ ಬಾರಿಗೆ ದರ ಏರಿಕೆ ಮಾಡಲಾಗುತ್ತಿದೆ ಎಂದು ಆಟೋ ರಿಕ್ಷಾ ಚಾಲಕರು ಬಂಕ್ ಎದುರು ಜಮಾಯಿಸಿ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನು ನಡೆಸಿದರು. ನಿಯಮಗಳನ್ನು ಮೀರಿ ವಿಪರೀತ ದರ ವಸೂಲಿ ಮಾಡುತ್ತಿರುವ ಗ್ಯಾಸ್ ಬಂಕ್ ಲೈಸೆನ್ಸ್ ಅನ್ನ ರದ್ದು ಮಾಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ವರದಿ ಸಲ್ಲಿಸಲಾಗುವುದು. ಅವರು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗ್ಯಾಸ್ ಪಂಪ್ ಬಂದ್ ಆದ ಬಳಿಕ ಸ್ಥಳದಿಂದ ತೆರಳಿದ ರಿಕ್ಷಾ ಚಾಲಕರು ಶಾಸಕರ ಕಚೇರಿಗೆ ತೆರಳಿ ಅಶೋಕ್ ಕುಮಾರ್ ರೈ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಗ್ಯಾಸ್ ಅಭಾವದಿಂದ ಉಂಟಾಗಿರುವ ಸಮಸ್ಯೆಗಳ ಕುರಿತು ಶಾಸಕರ ಗಮನಕ್ಕೆ ತಂದರು. ಈ ಸಂದರ್ಭದಲ್ಲಿ ಪುತ್ತೂರು ತಾಲೂಕು ಆಟೋ ಚಾಲಕ ಮಾಲಕರ ಸಂಯುಕ್ತ ಹೋರಾಟ ಸಮಿತಿಯ ಅಧ್ಯಕ್ಷ ಜಯರಾಮ್ ಕುಲಾಲ್ ಸ್ನೇಹ ಸಂಗಮ, ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷ ತಾರನಾಥ ಬನ್ನೂರು, ಇಸ್ಮಾಯಿಲ್ ಬೊಳುವಾರು, ಕರ್ನಾಟಕ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಕೆ, ಎಸ್ಡಿಟಿಯು ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಆಶಿಫ್ ಮುಕ್ವೆ ಮೊದಲಾದವರು ಉಪಸ್ಥಿತರಿದ್ದರು. ಸರ್ಕಾರದ ನಿಯಮಗಳು ನಾವು ಪ್ರೈವೇಟ್ ಆದರೂ ಗವರ್ಮೆಂಟ್ ಅಂಡರ್ ಇದರಲ್ಲಿ ಬರುವುದು. ನಮಗೆ ಗೊತ್ತು, ನೀವೇ ನಿಮಗೆ ಈಗ ಇದು ರೇಟ್ ಮಾಡಬೇಕಾದ್ರೆ ಪ್ರೈವೇಟ್ ಆದರೂ ಇದು ಗವರ್ಮೆಂಟ್ ಅದಕ್ಕೆ ಇದು ಆಗಿರಬೇಕು. ಗವರ್ಮೆಂಟ್ ಅದು ಅಲ್ಲ, ನಿಮ್ಮ ಹತ್ರ ನೋಟಿಫಿಕೇಶನ್ ಯಾವುದು ಉಂಟು? ಗವರ್ಮೆಂಟ್ ಕೊಟ್ಟದ್ದು ನೋಟಿಫಿಕೇಶನ್ ಅದು ಕೊಡಿ. ಹೇಳಿ ಸರ್. ಇವತ್ತು ಪುತ್ತೂರಿನ ಗೋ ಗ್ಯಾಸ್ನಲ್ಲಿ ಏಕಾಏಕಿಯಾಗಿ 120 ರೂಪಾಯಿ ಲೀಟ್ರಿಗೆ ದರವನ್ನು ವಿಧಿಸಿದ್ದಾರೆ. ಇವತ್ತು ಪುತ್ತೂರಿನಲ್ಲಿ ಬೇರೆ ಪಂಪ್ಗಳಲ್ಲಿ 92 ರೂಪಾಯಿ ಇದೆ. ಆದ್ದರಿಂದ ನಾವು ಅವರಿಗೆ ವಿನಂತಿಯನ್ನು ಮಾಡಿದ್ದೇವೆ, ಪೊಲೀಸ್ ಇಲಾಖೆಯಿಂದ ವಿನಂತಿಯನ್ನು ಮಾಡಿದ್ದಾರೆ ಕಡಿಮೆ ಮಾಡಬೇಕು ಅಂತೇಳಿ. ಆದರೆ ಅವರ ನಮ್ಮ ವಿನಂತಿಗೆ ಅವರು ಒಪ್ಪುವುದಿಲ್ಲ. ಆದ್ದರಿಂದ ನಾವು ಇವತ್ತು ಏನಾಗಿದೆ ಅಂತ ಹೇಳಿದರೆ, ನಮಗೆ ದರ ಹೆಚ್ಚಳ ಮಾಡುವಂಥ ವ್ಯವಸ್ಥೆಗಳು ಆಗಲಿಲ್ಲ. ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈ ಮನವಿಗೆ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಇವತ್ತು ಈಗ ನಾವು ಹೋಗಿ ಶಾಸಕರಿಗೆ ಮನವಿಯನ್ನು ಕೊಡ್ತೇವೆ. ಮನವಿಯ ಮೂಲಕ ಏನಾಗ್ತದೆ ನೋಡ್ತೇವೆ. ಮತ್ತೆ ಇದಕ್ಕೆ ಯಾವುದೇ ಸ್ಪಂದನೆ ಸಿಗದಿದ್ದರೆ ಬುಧವಾರ ಬೆಳಿಗ್ಗೆ ನಮ್ಮ ರಿಕ್ಷಾ ಚಾಲಕರು ಸ್ವಯಂ ಪ್ರೇರಿತವಾಗಿ ಬಂದನ್ನು ಆಚರಿಸ್ತಾರೆ. ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ಸ್ವಯಂ ಪ್ರೇರಿತವಾದಂತಹ ಬಂದನ್ನು ಆಚರಿಸ್ತೇವೆ. ನಮಗೆ ದರವನ್ನು ಏರಿಸಬೇಕು. ಇವತ್ತು ಎಲ್ಲ ಹೋಟೆಲ್ಗಳಲ್ಲಿ ಎಲ್ಲ ಇದರಲ್ಲಿ ದರ ಹೆಚ್ಚಳ ಮಾಡಿದ್ದಾರೆ. ಆಟೋ ರಿಕ್ಷಾಗಳು ಇವತ್ತು ತಮ್ಮ ನೋವನ್ನು ಸಹಿಸಿಕೊಂಡು ಇವತ್ತು ನಿಂತುಕೊಂಡಿದ್ದೇವೆ. ನಾವು 1 ತಿಂಗಳಿಂದ ಇವತ್ತು ನಾವು ಸಹಿಸಿಕೊಂಡು ನಿಂತಿದ್ದೇವೆ. 62 ರೂಪಾಯಿ ಇತ್ತು ಗ್ಯಾಸಿಗೆ. ಈಗ ಏಕಾಏಕಿಯಾಗಿ ಯುದ್ಧದ ನಂತರ ತರಾತುರಿಯಲ್ಲಿ ಏಕಾಏಕಿ ಎಲ್ಲ ಪಂಪಿನವರು ಜಾಸ್ತಿ ಮಾಡ್ತಾ ಇದ್ದಾರೆ.
ಈಗ ಇವರು 120 ರೂಪಾಯಿ ಮಾಡ್ತಾರೆ, 120 ಲೀಟ್ರಿಗೆ 120 ರೂಪಾಯಿ. ಕೇಳುವಾಗ ನೀವು ಬೇಕಾದ್ರೆ ಹಾಕಿ, ದರ್ಪದ ಮಾತಾಡ್ತಾ ಇದ್ದಾರೆ. ರಿಕ್ಷಾ ಇಲ್ಲದ್ರೆ ಹಾಕಿ, ಇಲ್ಲದ್ರೆ ಹೋಗಿ. ನಾವೇನು ಇಲ್ಲಿ ಇವ್ರ ಹತ್ರ 1 ಲೀಟರ್ಗೆ ಅಲ್ಲಿ 120 ರೇಟ್, 120 ನಾನು ವಿಷಯ ನೋಡಿ, ಒಂದು ನಿಮಿಷ ಸರ್ ಮಾತಾಡುವಾಗ ನಾವು ಹೇಳದಂತ ಹೇಳಿದ್ರೆ ಈಗ ಅವರು 120 ರೂಪಾಯಿ ಇಷ್ಟೇ ಅವ್ರು ಹಾಕ್ತಾರೆ, ಇಷ್ಟೇ ದರ್ಪದ ಮಾತು ಅವ್ರು ಮಾತಾಡ್ಲಿಕ್ಕೆ ರಿಕ್ಷಾ ಚಾಲಕ ಅನೀಶ್, V4 ನ್ಯೂಸ್, ಪುತ್ತೂರು.